ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಹೇಳಿಕೆ ವಿಚಾರ ಬಸವರಾಜ ರಾಯರೆಡ್ಡಿ ವಿರುದ್ಧ ಎಂಬಿ ಪಾಟೀಲ್ ಗರಂ ಆಗಿದ್ದಾರೆ. ಯಾಕೆಂದ್ರೆ ಸತ್ಯ ಒಪ್ಕೊಂಡ್ಬಿಟ್ರಲ್ಲ ಪಾಪ ಬಸವರಾಜ ರಾಯರೆಡ್ಡಿ ಅವರು. ಸೊ ಹಂಗಾಗಿ ಎಲ್ಲ ತಿರುಗಿ ಬಿದ್ದುಬಿಟ್ಟಿದ್ದಾರೆ, ಪಕ್ಷಾತೀತವಾಗಿ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಓ ನೋಡಿ ಹೆಂಗಾಯ್ತು ಅಂತ ಬಿಜೆಪಿಯವರು, JDSನವರು, ಇನ್ನೊಂದು ಕಡೆ ಕಾಂಗ್ರೆಸ್ನ ಹಂಗೆಲ್ಲ ಇಲ್ಲ ಅಂತ. ಯಾರಾದರೂ ಎದೆ ಮುಡ್ಕೊಂಡು ಮಾತಾಡ್ರಿ. ಒಬ್ಬರು ಭ್ರಷ್ಟಾಚಾರ ಮಾಡ್ದಲ್ಲೇ ನೀವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ, ದುಡ್ಡನ್ನು ಹೊಡಿದಲೇ ಜನರ ದುಡ್ಡಿಗೆ ಅಂದರೆ ಕೈ ಹಾಕ್ದಲೇ ನೀವು ನ್ಯಾಯಯುತವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಒಬ್ಬರು ಮಾತಾಡಲ್ಲ. ರೆಡ್ಡಿ ಅವರು ಮಾತನಾಡಿದ್ರಲ್ಲ, ರಾಯರೆಡ್ಡಿ ಅವರು. ಸೊ ಎಲ್ಲರೂ ಕೂಡ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯವರಂತೂ ಕಾಂಗ್ರೆಸ್ನವ್ರು ನೋಡಿ ಹೆಂಗ್ ಲೂಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಇವರೆಲ್ಲರೂ ಕೂಡ ತುಂಬ ಸಾಚರು. 1 ರೂಪಾಯಿಯೂ ಕೂಡ ಜನರ ದುಡ್ಡಿಗೆ ಕತ್ತರಿಯನ್ನು ಹಾಕ್ತಲೆ ಎಲ್ಲವನ್ನೂ ಕೂಡ ತುಂಬ ನ್ಯಾಯಯುತವಾಗಿ ಆಡಳಿತವನ್ನು ಮಾಡ್ಕೊಂಡು ಹೋದವರಲ್ವಾ. ಸೊ ಹಂಗಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ರಾಯರೆಡ್ಡಿ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದೆ ಅಂತ ಎಂಬಿ ಪಾಟೀಲ್ ಹೇಳಿಕೆ. ಖಂಡಿತವಾಗಿ ಪಕ್ಷ ರಾಯರೆಡ್ಡಿ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಯಾರು ಎಷ್ಟೆಷ್ಟು ಹಣ ಪಡೆದಿದ್ದಾರೆ ಅಂತ ಹೇಳಬೇಕಲ್ವಾ. ಬಸವರಾಜ ರಾಯರೆಡ್ಡಿ ವಿರುದ್ಧ ಎಂಬಿ ಪಾಟೀಲ್ ಅವರು ಗರಂ ಆಗಿದ್ದಾರೆ. ಪಾಪ ಅವ್ರಿಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ, ಅದಕ್ಕೆ ಹೇಳ್ತಿಲ್ಲ ಅಂತ ಕಾಣಿಸುತ್ತೆ. ಎಂಬಿ ಪಾಟೀಲ್ ಅವ್ರ ಪ್ರಶ್ನೆ ಅದು. ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂತೇಳಿ ರಾಯರೆಡ್ಡಿ ಅವರಿಗೆ ಕೇಳಬೇಕು. ಮತ್ತು ನನಗೆ ಅನ್ಸ್ಕೊಂಡು ಹಿಂದಾಳೆ ಉಲ್ಟಾನು ಹೊಡೆದಿದ್ದಾರೆ ಅಂತ ಕೇಳಿದ್ದೀನಿ ಹಿಂದಾಳೆ. ಆಮೇಲೆ ಅದು ಪಕ್ಷ ಗಮನಿಸ್ತದ. ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಏನ್ರಿ, ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಇದು KPCC ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು, AICC ಅದು ಗಮನಿಸ್ತದೆ. ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದು ಅವ್ರಿಗೆ ಗೊತ್ತಿದ್ರೆ ಲೆಟ್ ಹಿಮ್ ಟೆಲ್ ಓಪನ್ಲಿ. ಪಕ್ಷದಲ್ಲಿ ಇದ್ಕೊಂಡು ಈ ಥರ ಒಬ್ಬ ಹಿರಿಯ ಶಾಸಕರು ಅವರು ಮತ್ತು ಅತ್ಯಂತ ಬುದ್ಧಿವಂತರು ಬೇರೆ, ಅದಕ್ಕೆ ಕೇಳಬೇಕಪ್ಪ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ತಮ್ಮ ಪಕ್ಷ ನಿರ್ಣಯ ತಗೋತಾರೆ ಇಬ್ಬರ ಬಗ್ಗೆ. ನಿಶ್ಚಿತವಾಗಿ ಮುಜುಗರ ಅನಿಸ್ತದೆ. ಈ ಥರ ಮಾತಾಡೋದು ಸರಿಯಲ್ಲ. ಮತ್ತು ಇವ್ರ ಮೇಲೆ ಇಂಥವ್ರ ಮೇಲೆ ಪಕ್ಷ ಕ್ರಮ ಕೈಗೊಳ್ತದೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ರು ಕೇಳೋಣ. ಕಳೆದ 2-3 ದಿನಗಳಿಂದ ರಾಯರೆಡ್ಡಿ ಅವರ ಹೇಳಿಕೆ ನಾನು ಮಾಧ್ಯಮದಲ್ಲಿ ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ ಅವರು ಎಲ್ಲಿ ಕೂಡ ನೇರವಾಗಿ ಹೇಳಿದ್ದನ್ನೇ ಎಲ್ಲಿಯೂ ನಾವು ನೋಡ್ಲಿಕ್ಕಾಗಿಲ್ಲ, ತೋರಿಸ್ಲಿಕ್ಕಾಗಿಲ್ಲ. ಯಾರೋ ಒಳಗಡೆ ಇದ್ದಂಥವ್ರು ಬಂದು ಹೊರಗಡೆ ಹೇಳಿದ್ರೆ ಅನ್ನೋದು ಅಷ್ಟೇ ಸುದ್ದಿ ಆಗಿದೆ. ಮತ್ತು ಅವರು ಜನರಲ್ ಆಗಿ ಅಸೆಸ್ ಮಾಡಿರ್ಬೋದು ಅಷ್ಟೇ, ಇಡೀ ಜಗತ್ತಿಂದು, ದೇಶದ್ದು, ರಾಜ್ಯದ್ದು. ಅವ್ರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ನಾವು ಎಲ್ಲಿ ನೋಡಿಲ್ಲ ಯಾರು ಕೂಡ. ಸೊ ಅದನ್ನು ನಂಬಲಿಕ್ಕಂತ ಆಗೋದಿಲ್ಲ. ಸೊ ಜನರಲ್ ಆಗಿ ಚರ್ಚೆ ಮಾಡಿರ್ಬೋದು ಇಡೀ ಎಲ್ಲ ವ್ಯವಸ್ಥೆ ಬಗ್ಗೆ. ಸೊ ಹೀಗಾಗಿ ಅದಕ್ಕೆ ಹೆಚ್ಚು ಇನ್ನೂ ಹೇಳಿದ್ರೆ ಮಾತು ಬೇರೆ. ಅವರು ಅಥವಾ ಎಲ್ಲೂ ಕೂಡ ದಾಖಲೆಗಳಿಲ್ಲ, ಅಥವಾ ಯಾವುದೇ ವಿಡಿಯೋ ಇಲ್ಲ, ಅಥವಾ ಯಾವುದೇ ಪತ್ರಕರ್ತರ ಮುಂದೆ ಹೇಳಿದ್ದಿಲ್ಲ. ಅದೇ ಜನರಲ್ ನಾನು ಮುಂಚೆ ಅದನ್ನೇ ಹೇಳಿದ್ರೆ, ಜಗತ್ತಿನಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಜನರಲ್ ಆಗಿರುವಂಥ ವಿಚಾರ ಹೇಳಿರ್ಬಾರ್ದು ಹೊರತಾಗಿ ಈ ಸರ್ಕಾರ ಪರ್ಟಿಕ್ಯುಲರ್ ಹಿಂಗೆ ಅಂತ ಎಲ್ಲೂ ಹೇಳಿಲ್ಲ. ಸೊ ಹೀಗಾಗಿ ಅದನ್ನ ಚರ್ಚೆ ಮಾಡೋದು ಅವಶ್ಯಕತೆನೇ ಇಲ್ಲ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಎಂಬ ಹೇಳಿಕೆ, ರಾಯರೆಡ್ಡಿ ಹೇಳಿಕೆ ಇಟ್ಕೊಂಡು ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕಾಂಗ್ರೆಸ್ಗೆ ವಿಜೇಂದ್ರ ಹಾಗೂ ಶ್ರೀರಾಮುಲು ಅವರು ಟಾಂಗ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇಲ್ಲ. ಇವ್ರಿಗೆ ಏನು ಬೇಕು ಅದನ್ನು ತಗೊಂಡು ಮಾತ್ರ ವಾಗ್ದಾಳಿ. ಅವ್ರು ಹೇಳ್ತಾ ಇದ್ದಾರೆ ಯಾವ ಸರ್ಕಾರ ಬರಲಿ, ಯಾವ ಪಕ್ಷ ಬರಲಿ, ಎಲ್ಲರೂ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಹಂಗಾಗಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಅಂತಲ್ಲ ಹೇಳಿದವರು. ಇನ್ನು ಸಚಿವರು ವಸೂಲಿ ಮಾಡಿ ಹೈಕಮಾಂಡ್ಗೆ ಕಳಿಸ್ತಾರೆ. ಹೆಚ್ಚು ಹಣ ಕೊಟ್ಟವರಿಗೆ 5 ವರ್ಷ ಸಚಿವ ಸ್ಥಾನ ಫಿಕ್ಸು. ವಾಲ್ಮೀಕಿ ನಿಗಮದಲ್ಲೂ ಕೂಡ ಲೂಟಿಯನ್ನ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾತನಾಡಿದಂಥವ್ರು ಎಲ್ಲರೂ ಕೂಡ ತುಂಬ ಭ್ರಷ್ಟಾಚಾರವನ್ನೇ ಮಾಡದೆ, ಒಬ್ಬರ 1 ರೂಪಾಯಿಯನ್ನೂ ಕೂಡ ಮುಟ್ಟದೆ ಇರುವಂಥ ರಾಜಕಾರಣಿಗಳೇ ಮಾತನಾಡ್ತಾ ಇರುವಂಥದ್ದು. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಕೇಳೋಣ. ರೆಡ್ಡಿ ಅವರು ಸತ್ಯವನ್ನ ಮಾತನಾಡ್ತಾರೆ, ದಿಟ್ಟವಾಗಿ ನೇರವಾಗಿ ಮಾತನಾಡ್ತಕ್ಕಂಥ ಸ್ವಭಾವ ಬಸವರಾಜ ರೆಡ್ಡಿ ಅವರಿಗಿದೆ. ಪಾಪ ಅವರು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, 100 ಕೋಟಿ ಹಗರಣ, ಮೂಢ ಹಗರಣ, ಬೇರೆ ಬೇರೆ ಇತರ ಹಗರಣಗಳು ಆದ ನಂತರದಲ್ಲಿ ಅವರು ಕೂಡ ಇವತ್ತು ಬೇಸತ್ತಿದ್ದಾರೆ. ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಏನು ಹಿಂದೆ BJP ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಾರ್ಯದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ಇತ್ತು. ಇವತ್ತು ಭ್ರಷ್ಟಾಚಾರ. ನಾನು ಇವತ್ತು ಕೇವಲ ವಿರೋಧ ಪಕ್ಷದಲ್ಲಿ ಇವತ್ತು ಇದ್ದು ನಾನು ಮಾತಾಡ್ತಾ ಇಲ್ಲ. ಅವರೇ ಆದಂತ ಆಪ್ತರಾದ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರ. ಮುಖ್ಯಮಂತ್ರಿಗಳ ಆಪ್ತರು, ಶಾಸಕರು, ಮಾಜಿ ಮಂತ್ರಿಗಳು ಅವರೇ ಹೇಳ್ತಾ ಇದ್ದಾರ. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಇವತ್ತು ನಂಬರ್ 1 ಸ್ಥಾನಕ್ಕೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿದ್ದಾರೆ ಅಂತ ಮಾತು
ಪಾರ್ಟಿಯಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಾರ? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂಥದ್ದೇ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಅದರಲ್ಲೂ ರಾಜಕಾರಣಿಗಳ ಬಾಯಲ್ಲಿ ಇವ್ರು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಅವ್ರು ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾ ತಮ್ಮನ್ನು ತಾವು ಬೆಂತಡ್ಕೊಳ್ಳೋದು ನೋಡ್ತಾ ಇದ್ರೆ ಇನ್ನೂ ಕೂಡ ನಗು ಬರ್ತಾ ಇರುತ್ತೆ. ಜನರಿಗೆ ಗೊತ್ತಿದೆ ಯಾರ್ಯಾರು ಎಷ್ಟೆಷ್ಟು ಭ್ರಷ್ಟಾಚಾರಿಗಳು ಅಂತ. ಅಂಥದ್ರಲ್ಲಿ ಈಗ ಬಸವರಾಜ ರಾಯರೆಡ್ಡಿ ಅವರು ಅಟ್ಲೀಸ್ಟ್ ಸತ್ಯವನ್ನ ಒಪ್ಕೊಂಡಿದ್ದಾರೆ. ಅವರ ಹೇಳಿಕೆಯನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತದೆ ಮತ್ತು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತದೆ, ಬಿಜೆಪಿ ಇದನ್ನ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾವುದೇ ಸರ್ಕಾರ ಬಂದರೂ ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ರೀತಿ ಕಳಂಕವಾಗಿ ಮಾರ್ಪಡುತ್ತೆ. ಈ ಹಿಂದೆ ನೀವು ಗಮನಿಸಿರಬಹುದು, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಅವರು ದೊಡ್ಡ ಮಟ್ಟದಲ್ಲಿ 40% ಕಮಿಷನ್ ಅಂತ ಆರೋಪವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮತ್ತೆ ಚುನಾವಣಾ ಅಸ್ತ್ರವಾಗಿ ಮಾಡ್ಕೊಂಡಿದ್ರು. ಈಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲೇ ಆಡಳಿತ ಪಕ್ಷದ ಶಾಸಕರೇ, ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಬಸವರಾಜ ರಾಯರೆಡ್ಡಿ ಅವರೇ ಈಗ ಭ್ರಷ್ಟಾಚಾರದ ಆರೋಪವನ್ನ ಎಲ್ಲೋ ಒಂದ್ ಕಡೆ ಸರ್ಕಾರದ ವಿರುದ್ಧವಾಗಿ, ಅಂದ್ರೆ ಸರ್ಕಾರದಲ್ಲಿ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಕಾಮಗಾರಿ ಮತ್ತೆ ಅಧಿಕಾರಿಗಳ ವರ್ಗಾವಣೆ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಈಗ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಪೂರಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸಹಜವಾಗಿಯೇ ವಿರೋಧ ಪಕ್ಷಕ್ಕೆ ದೊಡ್ಡ ಮಟ್ಟದ ಅಸ್ತ್ರವಾಗಿ ಪರಿಣಮಿಸಿರುವಂತದ್ದು. ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಜೆಡಿಎಸ್ ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ನಾಳೆ ಶನಿವಾರ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯ ವಿಚಾರವನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಒಂದು ರೀತಿ ಪೋಸ್ಟರ್ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮುಂದಾಗಿರುವಂತದ್ದು. ಅದರ ಜೊತೆಗೆ ರಾಜ್ಯದ ಬಿಜೆಪಿ ನಾಯಕರು ಕೂಡ, ಯಾಕಂದ್ರೆ ಕಳೆದ ಬಾರಿ ಇದೇ ಒಂದು ಭ್ರಷ್ಟಾಚಾರ ಆರೋಪದಿಂದನೇ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ತಿಂದಿದ್ರು. ಮತ್ತೆ ಈ ಒಂದು ಆರೋಪದಿಂದ ಯಾವುದೇ ಕಾರಣಕ್ಕೂ ಕೂಡ ಮುಕ್ತರಾಗದೇನೆ ಒಂದು ರೀತಿ ದೊಡ್ಡ ಮಟ್ಟದ ಸಮಸ್ಯೆಯಲ್ಲಿ ಸಿಲುಕೊಂಡಿದ್ರು. ಮತ್ತೆ ಚುನಾವಣೆಯಲ್ಲೂ ಕೂಡ ಅತ್ಯಂತ ಹೀನಾಯ ಸೋಲನ್ನ ಕಂಡಿದ್ರು. ಮತ್ತೆ ಭ್ರಷ್ಟಾಚಾರ ತಾವು ಮಾಡಿದ್ರು ಕೂಡ ಇಲ್ಲ ಒಂದ್ ಕಡೆ ಅದನ್ನ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ ಸಂದರ್ಭದಲ್ಲಿ ಅದನ್ನು ಎದುರಿಸಲಾಗದೆ ಒಂದು ರೀತಿ ಮಂಡಿಯೂರು ಇದ್ರು. ಈಗ ಎಲ್ಲ ಒಂದ್ ಕಡೆ ಅದಕ್ಕೆ ತಕ್ಕ ಪಾಠವನ್ನ ಕಾಂಗ್ರೆಸ್ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಸವರಾಜ ರಾಯರೆಡ್ಡಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕ ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರ ಅನ್ನೋ ಮಾತನ್ನ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ನಿನ್ನೆ ಮಾತಾಡಿದ ಸಂದರ್ಭದಲ್ಲಿ ಕೂಡ ಅನುದಾನ ಆಗಿರಬಹುದು ಮತ್ತೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಈ ಭ್ರಷ್ಟಾಚಾರ ನಡೀತಾ ಇದೆ, ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದ ಮಾತನ್ನು ಕೂಡ ಹೇಳಿದ್ದಾರೆ. ಇದನ್ನ ಒಂದು ರೀತಿ ಆ ಒಂದು ವಿಚಾರವನ್ನೇ ಹೇಳಿಕೆಯನ್ನು ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಎರಡನೇ ಹಂತದಲ್ಲಿ ಈಗಾಗಲೇ ಬೆಲೆ ಏರಿಕೆ ವಿಚಾರವಾಗಿ ಇಡೀ ರಾಜ್ಯದಂತ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪ್ರತಿಭಟನೆ ಮುಕ್ತಾಯವಾದ ಬಳಿಕವಾಗಿ ರಾಜ್ಯದ ಬಿಜೆಪಿ ನಾಯಕರು ಭ್ರಷ್ಟಾಚಾರದ ಆರೋಪವನ್ನು ಇಟ್ಕೊಂಡು ಇಲ್ಲೊಂದು ಕಡೆ ಪೋಸ್ಟರ್ ಅಭಿಯಾನ ಆಗಿರಬಹುದು, ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಸಚಿವರುಗಳು ಕಾರ್ಯಕ್ರಮ ಮಾಡುವಂತ ಜಾಗದಲ್ಲಿ ಗೇರವ್ ಹಾಕುವಂತದ್ದು, ಮತ್ತೆ ಕಂಡಲ್ಲಿ ಪೋಸ್ಟರ್ನ ಭ್ರಷ್ಟಾಚಾರ ಅನ್ನೋ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಆದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಆರೋಪ ಪ್ರತ್ಯಾರೋಪ ಭ್ರಷ್ಟಾಚಾರ ಅನ್ನೋ ವಿಚಾರ, ಆದ್ರೆ ಯಾರು ಒಂದು ರೀತಿ ಸತ್ಯವಂತರು ಅನ್ನುವಂಥದ್ದು ಜನರೇ ತೀರ್ಮಾನ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಜನರಿಗೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಾದ ಸಂದರ್ಭದಲ್ಲಿ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಸ್ಪಂದಿಸಬೇಕು. ಅದರಲ್ಲೊಂದು ಕಡೆ ಭ್ರಷ್ಟಾಚಾರ ವಿಚಾರವನ್ನ ಒಂದು ರೀತಿ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರು ತೀರ್ಮಾನ ಮಾಡ್ತಾರೆ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಪೃಥ್ವಿರಾಜ್.